ಕಾಲೇಜಿಗೆ ಹೋಗುವಾಗಲೇ ಆಟೋ ಡ್ರೈವರ್ ಮೇಲೆ ಕ್ರಶ್ ಆಗ್ಬಿಟ್ಟಿದೆ ಅಂತೆ. ಕಾಡಿ ಬೇಡಿ ಪ್ರೀತಿಸಿದವನನ್ನೇ ಮದುವೆ ಆಗಿರ್ತಾಳೆ ಯುವತಿ. 2 ವರ್ಷಕ್ಕೆ ಪತಿ ಸ್ನೇಹಿತನ ಜೊತೆ ಮಹಿಳೆ ಈಗ ಎಸ್ಕೇಪ್ ಆಗಿದ್ದಾಳೆ. ತಂಗಿ ಅಂತಿದ್ದವನ ಜೊತೆಗೆ ಓಡ್ ಹೋಗಿ ಮದುವೆ ಆಗಿದ್ದಾನೆ. ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಇದು. 2ನೇ ಮದುವೆಯಾಗಿ ಫೋಟೋ ಕಳಿಸಿದ್ಲು ಈ ಐನಾತಿ ಯುವತಿ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಪ್ರಕರಣ. ನೋಡಿ, ಕಾಲೇಜಿಗೆ ಹೋಗ್ಬೇಕಾದ್ರೆ ಈ ಆಟೋ ಡ್ರೈವರ್ ಮೇಲೆ ಈಕೆಗೆ ಕ್ರಶ್ ಆಗುತ್ತಂತೆ. ಕಾಲೇಜಿಗೆ ಹೋಗ್ಲಿ, ಓದ್ಲಿ, ಉದ್ಧಾರ ಆಗ್ಲಿ, ಭವಿಷ್ಯ ಕಟ್ಕೊಳ್ಳಿ, ಹೇಳಿ ಕೇಳಿ ತಾನು ಇಷ್ಟಪಟ್ಟಂತಹ ಹುಡುಗನ ಜೊತೆನೆ ಮದುವೆ ಮಾಡಿರ್ತಾರೆ. ಮನೆಯಲ್ಲಿ ಮನೆಯವರನ್ನ ವಿರೋಧ ಕಟ್ಕೊಂಡು ಮದುವೆ ಆಗಿರ್ತಾಳೆ. ನೆಟ್ಟಿಗೆ ಜೀವನವನ್ನ ಮಾಡಬೇಕಾಗಿತ್ತು. ಗಂಡನ ಸ್ನೇಹಿತ ಬಂದ ತಕ್ಷಣ ಆತನ ಮೇಲೆ ಕ್ರಶ್ ಆಗಿದೆ ಅಂತೆ. ಸೊ ಈಗ ಆತನ ಜೊತೆ ಓಡಿ ಹೋಗಿದ್ದಾಳೆ. ಇಷ್ಟು ದಿನ ಆತ ತಂಗಿ ಅಂತ ಹೇಳಿ ಕರೀತಾ ಇದ್ದ. ಈಗ ಅಣ್ಣನ ಜೊತೆ ತಂಗಿ ಪರಾರಿ ಆಗಿಬಿಟ್ಟಿದ್ದಾಳೆ. ಅದು ಕೂಡ ಮದುವೆ ಆಗಿದ್ದಾಳಂತೆ. ಸೊ 2ನೇ ಮದುವೆ ಆಗಿ ಈಗ ಫೋಟೋ ಕೂಡ ಕಳಿಸಿದ್ದಾಳೆ. ಈ ಒಂದು ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಕಾಲೇಜ್ಗೆ ಹೋಗಿ ಮನೆಗೆ ಬರ್ತಾಳೆ ಅಂತ ಅನ್ಕೊಂಡ್ರೆ ಎಲ್ಲರೂ ಕೂಡ ಭಾವಿಸಿದ್ರು ಕಾಲೇಜ್ಗೆ ಹೋಗಿ ಉದ್ಧಾರ ಆಗ್ತಾಳೆ ಅಂತೇಳಿ. ಆದ್ರೆ ಈಕೆ ಮಾಡಿರುವಂತಹ ಐನಾತಿ ಕೆಲಸ ನೋಡಿದ್ರೆ ನಿಜಕ್ಕೂ ಎಲ್ರಿಗೂ ಒಂದ್ ರೀತಿಯಾಗಿ ಸಿಟ್ಟು ಬರ್ತಾ ಇದೆ. ಹೇಳಿ ಕೇಳಿ ಆಕೆಯದ್ದು ಲವ್ ಮ್ಯಾರೇಜ್. ನಾನು ಲವ್ ಮಾಡ್ತಾ ಇದ್ದೀನಿ, ಆತನನ್ನೇ ಮದುವೆ ಆಗ್ಬೇಕು ಅಂತ ಹೇಳಿ ಮನೆಯವ್ರನ್ನೆಲ್ಲ ದೋಷಣೆ ಮಾಡಿ ವಿರೋಧ ಕಟ್ಕೊಂಡು ಆತನನ್ನ ಮದುವೆ ಆಗಿ ಅವ್ರನ್ನ ಫ್ರೆಂಡ್ನ ಪಟಾಯಿಸ್ಕೊಂಡು ಆತನ ಜೊತೆ ಈಗ ಗಾಲ್ ಕಿತ್ತಿದ್ದಾಳೆ. ಸೊ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ. ಸೊ ಇತ್ತೀಚೆಗಷ್ಟೇ 2ನೇ ಮದುವೆ ಆಗಿದ್ದಾಳಂತೆ. 2ನೇ ಪತಿ ಇಂದ್ರ ಅಂತ ಹೇಳಿ ಆತನ ಹೆಸರು. ಮೊದಲ ಪತಿ ಹೆಸರು ಸಾಗರ್, 2ನೇ ಪತಿ ಹೆಸರು ಇಂದ್ರ. ಆ ಇಂದ್ರನ್ ಜೊತೆ ಮದುವೆ ಆಗಿರುವಂತಹ ಆ ಫೋಟೋ ಏನಿದೆ ಆ ಮೊದಲ ಪತಿ ಸಾಗರ್ಗೆ ಕಳಿಸ್ಕೊಟ್ಟಿದ್ದಾಳೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಪ್ರವೀಣ್, ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಇದು. ಕಾಲೇಜ್ಗೆ ಹೋಗ್ಲಿ, ಉದ್ಧಾರ ಆಗ್ಲಿ ಅಂತ ಹೇಳಿ ಕಳಿಸಿದ್ರೆ ಹೇಳಿ ಕೇಳಿ ಹಾಕಿದ್ದು ಫಸ್ಟ್ ಲವ್, ಅದು ಮದುವೆ ಆಗಿದೆ. ಆತನ ಜೊತೆ ನೆಟ್ಟಿಗೆ ಜೀವನ ಮಾಡ್ಲಿಲ್ಲ, ಈಗ ಮತ್ತೊಂದು ಮದುವೆ ಆಗಿದಾಳಲ್ಲ, ಏನಿದು ಪ್ರಕರಣ? ದೀಪಾ, ನಿಜಕ್ಕೂ ಕೂಡ ನೀವ್ ಹೇಳ್ದಂಗೆ ಇದೊಂದು ನಾಚಿಕೆಗೇಡಿನ ಸಂಗತಿ. ಯಾಕೆ ಅಂತಂದ್ರೆ ಹರಿಯದ ವಯಸ್ಸಿನಲ್ಲೇ ಏನೊಂದು ಪ್ರೀತಿ ಹುಟ್ಟುತ್ತೆ. ಪ್ರೀತಿ ಹುಟ್ಟಿದ ನಂತರ ಅವ್ರಿಗೆ ವಯಸ್ಸಾಗಿಲ್ಲ ಅಂದ್ರೆ ಏನು ಮದುವೆ ಆಗುವ ಒಂದು ಏಜ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಪೋಷಕರು ಅದನ್ನ ತಡೆ ಹಿಡಿದಿರ್ತಾರೆ. ಕೆಲವೊಂದಷ್ಟು ದಿನಗಳ ವರೆಗೂ ಆ ಹುಡುಗನ ಮನೆಯಲ್ಲಿ ವಾಸ ಇದ್ದಂತ ಹುಡುಗಿ ತದನಂತರ ಏಜ್ ಬಂದಾದ ನಂತರ ಮದುವೆಯನ್ನು ಮಾಡ್ಕೊಡ್ತಾರೆ. ಮೊದಲನೇ ಮದುವೆಯನ್ನು ಕೂಡ ಅವರು ಪ್ರೀತಿಸಿ ಮದುವೆ ಆಗಿರ್ತಾರೆ. ಇದೀಗ ಏನು ಗಂಡನ ಜೊತೆಗೆ ಬಂದಂತ ಸ್ನೇಹಿತನನ್ನ ಜೊತೆ ಸೇರಿ ಅವರ ಒಂದು ಸ್ನೇಹವನ್ನ ಬಳಸ್ಕೊಂಡು ಆತನು ಕೂಡ ಈಕೆಯನ್ನ ತಂಗಿ ಅಂತೇಳಿ ಸಂಭಾಳಿಸ್ಕೊಂಡು ಏನು ಸೋದರರ ರೀತಿ ಏನು ಭಾವನೆಗಳನ್ನ ಬೆಳೆಸ್ಕೊಂಡಿದ್ದರು. ಇದಕ್ಕಿದ್ದಂತೆ ನಾಪತ್ತೆಯಾಗಿ ಮದುವೆಯಾಗಿ ಪ್ರತ್ಯಕ್ಷ ಆಗಿರುವಂತದ್ದು. ಮದುವೆ ಆಗಿರುವ ಫೋಟೋವನ್ನು ಕೂಡ ತನ್ನ ಸ್ನೇಹಿತನಿಗೆ ಹಂಚಿಕೆ ಆಗುತ್ತೆ ಅನ್ನೋದು ಒಂದು ತಿಳಿದೆ, ಮೋಸ ಮಾಡಿದೆ ಅನ್ನೋದು ತಿಳಿದೆ ಕೂಡ ಸ್ಟೇಟಸ್ಗೆ ಹಾಕೊಳ್ಳುವಂತದ್ದು ಕೆಲಸವನ್ನ ಮಾಡಿರುವಂತದ್ದು. ನಿಜಕ್ಕೂ ಕೂಡ ಇದೊಂದು ರೀತಿಯ ನಾಚಿಕೆಗೇಡಿನ ಸಂಗತಿ. ಯಾಕೆಂದ್ರೆ 17 ವಯಸ್ಸಲ್ಲಿ ಇವ್ರಿಗೆ ತಿಳಿ ಹೇಳಿದ ಕಾರಣ ಮತ್ತೆ ಬುದ್ಧಿ ಇಲ್ಲದ ಕಾರಣ ಈ ತರ ಒಂದು ಪ್ರಕರಣಗಳು, ಜೊತೆಗೆ ಪೋಷಕರು ಇದರಿಂದಾಗಿ ಒಂದಷ್ಟು ಸಮಾಜದಲ್ಲಿ ತಲೆ ತೆಗೆಸುವ ಒಂದು ಪರಿಸ್ಥಿತಿ ಎದುರಾಗಿರುವಂತದ್ದು. ದೀಪಿಕಾ, ಎಸ್ ಪ್ರವೀಣ್, ಅಂದ ಹಾಗೆ ಸಮಾಜದಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಈಗ ಯಾರೇ ಫ್ರೆಂಡ್ಸ್ ನ ಕರ್ಕೊಂಡ್ ಬಂದ್ರು ಅಂದ್ರೆ ಈಗ ಅವರ ಪತಿ ಅಂದ್ರು ಯಾರನ್ನೇ ಫ್ರೆಂಡ್ಸ್ ನ ಕರ್ಕೊಂಡ್ ಬರೋದಕ್ಕೂ ಕೂಡ ಹಿಂಜರಿತಾರೆ. ಯಾಕಂತಂದ್ರೆ ಈ ರೀತಿಯಾಗಿ ಆಗ್ಬಿಡುತ್ತೆ. ಎಲ್ಲಾ ಹೆಣ್ಮಕ್ಳು ಒಂದೇ ರೀತಿಯಾಗಿರಲ್ಲ, ಕೆಲವೊಂದಿಷ್ಟು ಇಂತ ಕ್ರಿಮಿಗಳು ಇರ್ತಾರೆ ನಮ್ಮ ಸಮಾಜದಲ್ಲಿ. ಸೊ ಈಗ ಫೋಟೋ ಬೇರೆ ಕಳಿಸಿದಾಳೆ, ಇದಕ್ಕೆ ಮೊದಲ ಪತಿ ರಿಯಾಕ್ಷನ್ ಏನು ಅಂತ ಹೇಳಿ? ದೀಪಿಕಾ, ಏನು ಈಗ ನೀವು ಅವನ ದೃಶ್ಯದಲ್ಲಿ ನೋಡ್ಬೋದು. ಈಗ ಅವನ ಪತಿ ಏನು ಸಾಗರ್ ಹೇಳುವ ಪ್ರಕಾರ, ಯಾಕೆಂದ್ರೆ ಅವಳನ್ನ ಇಷ್ಟಪಟ್ಟು ಮದುವೆಯನ್ನ ಆಗಿರ್ತಾರೆ. ಜೊತೆಗೆ ಅವ್ರಿಗೆ ಬೇಕಾದಂತ ಎಲ್ಲಾ ಸವಲತ್ತನ್ನು ಕೂಡ ಯಾವುದೇ ರೀತಿಯಾದ ಸಮಸ್ಯೆ ಆಗದೆ ಇರೋಂತ ಜೀವನೋಪಾಯಕ್ಕೆ ಏನೇನ್ ಮಾಡ್ಬೇಕು ಎಲ್ಲವನ್ನು ಕೂಡ ಮಾಡಿರ್ತಾನೆ. ಅವ್ರಿಗೆ ಹೊರಗಡೆ ಕೆಲ್ಸಕ್ಕೂ ಕೂಡ ಕಳಿಸ್ತಾನೆ, ಅವಳನ್ನ ಸಂಭಾಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ. ಜೊತೆಗೆ ಪೋಷಕರನ್ನ ಎದುರಾಕೊಂಡು ಆ ಹುಡುಗಿಯನ್ನ ಮದುವೆ ಆಗಿರ್ತಾನೆ. ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಏನು ಗಂಡನ ಸ್ನೇಹಿತನ ಜೊತೆಗೆ ಇವಳು ಸ್ನೇಹವನ್ನು ಬೆಳೆಸಿ ಅದು ಪ್ರೀತಿಗೆ ತಿರುಗಿ ನಂತರ ಓಡಿ ಹೋಗಿ ಮದುವೆ ಆಗುವಂತ ಪ್ರಸಂಗ ಎದುರಾಗಿರುವಂತದ್ದು. ಆದ್ರೆ ಈವರೆಗೂ ಕೂಡ ಆ ಗಂಡನ ಮನೆಯಲ್ಲಿ ಅಂದ್ರೆ ಏನು ಸಾಗರ್ ಮನೆಯಲ್ಲಿ ಅವಳಿಗೆ
ಆ ಒಂದು ಯುವತಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿರಲ್ಲ. ಅವರ ಬೇಕು ಬೇಡಗಳೆಲ್ಲವನ್ನು ಕೂಡ ಸಾಗರ್ ನೀಗಿಸ್ತಿದ್ದ. ಅಂತ ಸಂದರ್ಭದಲ್ಲೂ ಕೂಡ ಈ ಒಂದು ಕೆಲಸ ಮಾಡಿರುವಂತದ್ದು ನಿಜಕ್ಕೂ ಕೂಡ ಸಮಾಜದಲ್ಲಿ ತಲೆ ತೆಗೆಸುವಂತ ವಿಚಾರ. ಜೊತೆಗೆ ಸಂಬಂಧಗಳಿಗೆ ಬೆಲೆ ಇಲ್ವಾ ಅನ್ನುವ ಒಂದು ಪರಿಸ್ಥಿತಿ ಈಗ ಎದುರಾಗಿರುವಂತದ್ದು. ಈ ತರದ ಒಂದು ಪ್ರಕರಣಗಳನ್ನ ನೋಡಿ ಮತ್ತಷ್ಟು ಯುವಕರು ಹಾಳಾಗ್ತಾರೆ ಅನ್ನುವಂತ ಅಳಲನ್ನ ಸಾಗರ್ನ ತಾಯಿ ತೋಡ್ಕೊಂಡಿರುವಂತದ್ದು. ಈ ರೀತಿ ಕೃತ್ಯ ಮಾಡಿರುವಂತವ್ರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು, ಮತ್ತೆ ಈ ತರ ಅಮಾಯಕ ಹುಡುಗರು ಬಲಿಯಾಗಬಾರ್ದು ಅನ್ನುವ ಒಂದು ಇದನ್ನ ತೋಡ್ಕೊಂಡಿರುವಂತದ್ದು. ದೀಪಿಕಾ. ಎಸ್ ಪ್ರವೀಣ್, ಥ್ಯಾಂಕ್ ಯು ತುಂಬ ಮಾಹಿತಿಗಾಗಿ. ಎಸ್ ನೋಡಿ, ಗಮನಿಸ್ತಾ ಇದೀವಿ ಈ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಂದ್ರೆ ಕಾಮನ್ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಒಬ್ರನ್ನ ಮದುವೆ ಆಗೋದು, ಬಿಡೋದು, ಮತ್ತೊಬ್ಬರನ್ನ ಮದುವೆ ಆಗೋದು, ಈ ರೀತಿಯಾಗಿ ಮೀಡಿಯಾ ಮುಂದೆ ಬರೋದು, ತಮ್ಮ ಮಾನ ಮರ್ಯಾದೆ ಹರಾಜಾಕೊಳ್ಳೋದು.